Namaskara friends. Most of you will be having many confusions when you are pursuing your graduation. Number one, how should be the career path? Number two, how and what kind of job opportunities do we have? Number three, you would have heard many people having been successful as a UPSC or KAS officers. ನಿಮಗೂ ಕೂಡ ಆಗ್ಬೇಕಂತ ಆಸೆ ಇರ್ತದೆ, ಹಲವಾರು ಕನ್ಫ್ಯೂಷನ್ಸ್ ಇರ್ತದೆ. ಇದನ್ನ ಹೆಂಗ್ ಪ್ರಿಪರೇಷನ್ ಮಾಡಬೇಕು, ಅದು ಗ್ರಾಜುಯೇಷನ್ ಮಾಡುವಾಗ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಹಲವಾರು ಗೊಂದಲ ಇರ್ತದೆ. ಇನ್ ಆರ್ಡರ್ ಟು ಓವರ್ಕಮ್ ಆಲ್ ದೀಸ್ ಕನ್ಫ್ಯೂಷನ್ಸ್ ಅಂಡ್ ಟು ಇರಾಡಿಕೇಟ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್, ವಿ ಹ್ಯಾವ್ ಕಮ್ ಹಿಯರ್ ಟು ಗೈಡ್ ಯು, ದಟ್ ಟು ಇನ್ ಯುವರ್ ಕಾಲೇಜ್. ದಿನಾಂಕ 30 ಹಾಗೂ 31 ಅಕ್ಟೋಬರ್ ಇದೇ ತಿಂಗಳಲ್ಲಿ ನಾವು ನಿಮ್ಗೆ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಮಾಡ್ತಿದೀವಿ ಅಂಡರ್ SDP ಪ್ರೋಗ್ರಾಮ್. I really thank the administration for giving a opportunity for us to help you out to clarify all these doubts. By the way, I am Deepak Bannur. I am basically an engineer, Nimanga engineer. Okay, and in this journey of UPSC and KPSC, it has been almost 10 years. I have guided more than 4,000 students all over India, whether it is UPSC, KPSC or KAS and any other examinations like banking. I have guided more than 4,000 students. It is an immense opportunity and it's a I am really thankful for the Bagalkot Engineering College because ಆ ಒಂದು ಹೇಳಿಕೆ ಇದೆ, ಈ ಮರ ಎಷ್ಟು ದೊಡ್ಡದಿರುತ್ತೋ ಅದರ ರೂಟ್ ಕೂಡ ಅಷ್ಟೇ ದೊಡ್ಡದಿರ್ತದೆ, ಅದರ ಆವರಣ, ಅದರ ಪರಿಣಾಮ ಕೂಡ ಅಷ್ಟೇ ದೊಡ್ಡದಿರ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಬಾಗಲಕೋಟೆ ಇಂಜಿನಿಯರಿಂಗ್ ಕಾಲೇಜ್ ಶತಮಾನಗಳಿಂದ ಸರ್ವಿಸ್ ಕೊಡ್ತಾ ಬಂದಿದೆ. ಐ ಹ್ಯಾವ್ ಬೀನ್ ಟಾಕಿಂಗ್ ಟು ದ ಮ್ಯಾನೇಜ್ಮೆಂಟ್. ಇಟ್ ಹ್ಯಾಸ್ ಬೀನ್ ಆಲ್ಮೋಸ್ಟ್ 60 years plus. They have served a lot and this is most reputed engineering college in North Karnataka. ನಮಗೂ ಒಂದು ಹೆಮ್ಮೆ. ಅದು ನಾನು ಕೂಡ ಇಂಜಿನಿಯರು, ನಾನು ಕೂಡ ನಾರ್ತ್ ಕರ್ನಾಟಕದವನು. ನಾನು ಬಂದು ನಿಮಗೆ ಒಂದು ಸರ್ವಿಸ್ ಕೊಡ್ತಾ ಇದ್ದೀನಿ, ನಿಮಗೆ ಒಂದು ಒಳ್ಳೆ ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಡೂ ಜಾಯಿನ್ ದ ಸೆಷನ್ ವಿಚ್ ಇಸ್ ಆನ್ 30 and 31st. ಬೈ ದ ವೇ ಸ್ಟೂಡೆಂಟ್ಸ್, ನಿಮಗೆ ಕನ್ಫ್ಯೂಷನ್ಸ್ ಏನಿರುತ್ತೆ ಅಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಏನು, ಹೆಂಗ್ ಓದ್ಬೇಕು, ಯಾವ್ಯಾವ ಹುದ್ದೆಗಳು ಇರ್ತದೆ, ಏನೇನ್ ಸಿಲೆಬಸ್ ಇರ್ತದೆ, ಅದನ್ನ ನಾನು 30 ಹಾಗೂ 31ನೇ ತಾರೀಕು ಕಂಪ್ಲೀಟ್ ಡಿಕೋಡ್ ಮಾಡ್ತಾ ಇದ್ದೀನಿ. ಅಂಡ್ ವಿ ಹ್ಯಾವ್ ಮೆನಿ ಸರ್ಪ್ರೈಸಸ್ ಫ್ರಮ್ ಟಾಪರ್ IAS. ವಿ ಆರ್ ಗಿವಿಂಗ್ ಸಮ್ ಸ್ಪೆಷಲ್ ಸ್ಕಾಲರ್ಶಿಪ್ಸ್ ಆಲ್ಸೋ. ಓಕೆ, ನಾನು ಎಲ್ಲ ಈಗಲೇ ಹೇಳಿದ್ರೆ ಎಲ್ಲ ಸಾರಾಂಶ ಉಳಿದ್ ಬಿಡಲ್ಲ. ಓಕೆ, ವಿಲ್ ಡಿಸ್ಕಸ್ ಇನ್ ಡಿಟೇಲ್ ಓಕೆ ಅಬೌಟ್ ಬೋತ್ ಸ್ಕಾಲರ್ಶಿಪ್ ಆಸ್ ವೆಲ್ ಆಸ್ ದ ಅಪ್ರೋಚ್ ಫಾರ್ ಎಕ್ಸಾಮಿನೇಷನ್ ಇನ್ ಡಿಟೇಲ್ ಆನ್ 30 and 31st. ರಿಮೆಂಬರ್ ಫ್ರೆಂಡ್ಸ್, ಒಂದು ಸಾರಾಂಶ ಹೇಳ್ಬೇಕಂತಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸಿಲೆಬಸ್ ಅನ್ನೋದು ಇಟ್ ಇಸ್ ಅ ಸಿಮಿಲರ್ ಕೈಂಡ್ ಆಫ್ ಸಿಲೆಬಸ್ ವಿ ಸಿ ಇನ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. 6ನೇತೆಯಿಂದ 12ನೇವರೆಗೂ ವಾಟ್ ವಿ ಸ್ಟಡಿಡ್ ಇನ್ ಆರ್ ಓಲ್ಡ್ ಡೇಸ್, ದ ಸೇಮ್ ಸಿಲೆಬಸ್ ಈಸ್ ಬೀನ್ ರಿಫ್ಲೆಕ್ಟೆಡ್ ವಿತ್ ಸಮ್ ಮೈನರ್ ಅಪ್ಲಿಕೇಶನ್ ಪಾರ್ಟ್ ಆಫ್ ಇಟ್. ಕರೆಂಟ್ ಅಫೇರ್, ಪ್ರಚಲಿತ ಘಟನೆ ಅಂತ ಹೇಳ್ತೇವೆ, ಅದನ್ನ ಆಡ್ ಮಾಡ್ಕೊಂಡು ನಮಗೆ ಸಿಲೆಬಸ್ ಅಲ್ಲಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಐ ವಾಂಟ್ ಯು ಟು ಬಿ ಗೈಡೆಡ್ ವೆಲ್, ಬಿಕಾಸ್ ನನ್ನ ಮ್ಯಾನೇಜ್ಮೆಂಟ್ಗೆ ಮಾತಾಡಿದಾಗ ಹೇಳಿದ್ರು, ನಮ್ಮ ಹುಡುಗರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಅಲ್ಲ, ಪ್ಲಾನ್ ಬಿನು ಹೆಂಗೆ ರೆಡಿ ಮಾಡಬೇಕು, ಎಸ್ಪೆಷಲಿ ರಿಲೇಟೆಡ್ ಟು ಇಂಟರ್ವ್ಯೂಸ್, ನಿಮ್ಮ ಕ್ಯಾಂಪಸ್ ಇಂಟರ್ವ್ಯೂಸ್ ಎಲ್ಲ ಬರ್ತವೆ, ಅದಕ್ಕೂ ಕೂಡ ನಾವು ಒಂದು ಸ್ಪೆಷಲ್ ಗೈಡೆನ್ಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಇನ್ ಅ ವೆರಿ ಶಾರ್ಟ್ ಟೈಮ್ ವಿ ಗಿವ್ ಯು ಅ ಇಂಪ್ಯಾಕ್ಟ್ಫುಲ್ ಸೆಷನ್. ಆದಷ್ಟು ಬೇಗ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಒಳ್ಳೆ ರೀತಿಯಿಂದ ಒಳ್ಳೆ ಮಾರ್ಗದರ್ಶನ, ಈ ಮಾರ್ಗದರ್ಶನದಲ್ಲಿ ನಿಮ್ಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನು ಹೆಂಗ್ ಪ್ರಿಪರೇಷನ್ ಮಾಡಬೇಕು, ಅದರ ಜೊತೆಗೆ ಇಂಜಿನಿಯರಿಂಗ್ ಸಿಲೆಬಸ್ ಅನ್ನ ಕೂಡ ಹೆಂಗೆ ಕವರ್ ಅಪ್ ಮಾಡಬೇಕು, ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಎನ್ರೋಲ್ ಆಗಿ ಅಂಡ್ ಗೆಟ್ ದ ಬೆಸ್ಟ್ ಅಂಡ್ ಸ್ಪೆಷಲ್ ಬೆನಿಫಿಟ್ ಫ್ರಮ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು.